ಎಲ್ಲರೂ ಎದ್ದು ಲೇಟ್ ಆಗಿದೆ. ಇನ್ನೇನು ಮನೆ ಕೆಲಸ ಸ್ವಲ್ಪ ಇದ್ದಾವೆ, ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವೆಲ್ಲ ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಡಿಮಾರ್ಟ್ಗೆ. ನೋಡೋಣ ಹೇಗಾಗುತ್ತೋ ಅಂತ ಗೊತ್ತಿಲ್ಲ. ತಕ್ಷಣ ಯಾವಾಗ ಹೇಗೆ ಪ್ಲ್ಯಾನ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಇವಾಗ ಎದ್ದು ಟಿಫನ್ ಎಲ್ಲ ಆದ ನಂತರ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮುಗಿಸೋಣ ಹಣ ಅಂತ ಹೋಯ್ತಿದ್ದೆ. ಅಷ್ಟೊತ್ತಿಗೆ ಹಸು ಬಂತು. ಹಸುಗೆ ಸ್ವಲ್ಪ ಏನಾದ್ರು ತಿನ್ನಕ್ಕೆ ಕೊಡೋಣ ಅಂದ್ಬಿಟ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ತೊಗೊಂಡೋಗಿ ಕೊಟ್ಟೆ. ಯಾಕಂದರೆ ಅವು ತಿಂದಷ್ಟು ನಮಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಆಶೀರ್ಸುತ್ತದೆ ಅಂತ ಅಂದ್ಬಿಟ್ಟು ಕೊಡೋಕ್ಕೆ ಹೋಗ್ದೆ. ಸರಿ, ಅಲ್ಲಿಂದ ಬಂದ ಮೇಲೆ ನಾನು ಕಂಟಿನ್ಯೂಸ್ ಆಗಿ ಮಾಮೂಲಿ ಏನು ಟಿಫನ್ ಮಾಡಬೇಕು ಅಂದ್ಕೊಂಡಿದ್ನೋ ಅಂದ್ಕೊಂಡು ಮಾಡ್ಕೊಳ್ತಾ ಹೋದೆ. ಏನಂದರೆ ನಾನು ಇವತ್ತು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಎಗ್ ರೈಸ್ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಎಗ್ ರೈಸ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಏನಾಯಿತು ಏನೋ ಒಂದು ಗೊತ್ತಿಲ್ಲ. ನಾನೇನೋ ಮಾಡೋಕ್ಕೆ ಹೋದರೆ ಅದೇನೋ ಒಂದಾಯ್ತಿತ್ತು. ಕೊನೆಗೆ ಏನಾದರೂ ಇರಲಿ ಬಿಡು ಅಂದ್ಬಿಟ್ಟು ಒಂದು ಸಿಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಏನಾದ್ರು ಒಂದು ಮಾಡಿ ಹಾಕೋಣ, ಅದು ಹೆಂಗಿರುತ್ತೋ ಹೆಂಗೆ ಬಿಡುತ್ತೋ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಮಾಡ್ತಿದ್ದೆ. ಅಷ್ಟೊತ್ತಿಗೆ ಚೆನ್ನಾಗಿ ಇತ್ತು ಅಂತ ಅಂದ್ಕೋತೀನಿ. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗ ಬಂದ, ಅವನು ಮಾತಾಡಿಸ್ಕೊಂಡು ಕಾಫಿ ಇಟ್ಕೋಣ ಅಂತ ಡಿಮಾರ್ಟ್ಗೆ ಹೋಗೋಣ ಅಂದ್ಕೊಂಡ್ವಿ. ಆಗಲಿಲ್ಲ. ಸರಿ ಅಂದ್ಬಿಟ್ಟು ಡಿಮಾರ್ಟ್ಗೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇದರಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಸ್ವಲ್ಪ ರೇಷನ್ಗಳು ಆಯಿತು. ಬೆಳಗಿಂದೆಲ್ಲ ರೆಸ್ಟ್ ಮಾಡಿದಾಯಿತು. ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ನಾಳೆ ಬೆಳಕರಿತು ಅಂದರೆ ಸೋಮವಾರದಿಂದ ದೀಪಾವಳಿ ಸ್ಟಾರ್ಟ್ ಆಗುತ್ತೆ. ದೀಪಾವಳಿ ಅಂದರೆ ಎಲ್ಲರಿಗೂ ಒಂಥರ ಸಂಭ್ರಮ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ರೀತಿ ದೀಪಾವಳಿನ ಆಚರಿಸ್ತೀರೋ ಅದು ನನಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿ. ಯಾಕಂದರೆ ನೀವು ಹೆಂಗೆ ಆಚರಿಸ್ತೀರೋ, ನಾವು ಯಾವ ಥರ ಆಚರಿಸ್ತೀವೋ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಅಂತ ಅಡ್ವಾನ್ಸ್ ಮಾಡ್ತಾಯಿದ್ದೀನಿ. ಇವಾಗ ಕಾಫಿ ಮಾಡೋಣ. ಕರೆಂಟ್ ಬೇರೆ ಹೋಗಿತ್ತು. ಕರೆಂಟ್ ಇದರಲ್ಲೇ ನಾನು ವಿಡಿಯೋ ಮಾಡ್ಕೊತಾ ಬಂದೆ. ಸರಿ ಅಂದ್ಬಿಟ್ಟು ಕಾಫಿ ಕುಡಿಯೋ ಅಷ್ಟರಲ್ಲಿ ಕರೆಂಟ್ ಬಂತು. ಅಷ್ಟೊತ್ತಿಗೆ ನಮ್ಮಪ್ಪ ಬಜ್ಜಿಗೆ ಅಂತ ತೊಗೊಂಬಂದರು. ಬಜ್ಜಿ ಗಿಟ್ಟೆಲ್ಲ ಕಲಸಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ನಮ್ಮಪ್ಪ ಬಂದಾಗ 9 ಗಂಟೆ ಆಗಿತ್ತು ರಾತ್ರಿ. ಇರಲಿ ಪರವಾಗಿಲ್ಲ ಅಂದ್ಕೊಂಡು ಬಂದಂಗೆ ಬರಲಿ ಅಂದ್ಬಿಟ್ಟು ಬೇಗ ಮನೆಯಲ್ಲಿ ಅಡುಗೆ, ಅನ್ನ, ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಬಜ್ಜಿಗೆ ಪ್ರಿಪೇರ್ ಮಾಡಿಕೊಂಡು ಬಜ್ಜಿ ಹಾಕೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಆಯಿತು. ಸರಿ ಅಂದ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಸೈಡ್ಗೆ ಇಕ್ಕಿ ಬಜ್ಜಿಗೆ ಅಂತ ಕಟ್ ಮಾಡ್ಕೊಳ್ತಾ ಬಂದೆ. ಎಷ್ಟು ಸಾಧ್ಯ ಆಯ್ತದೋ ಅಷ್ಟು ಬೇಗ ಬಜ್ಜಿಗೆಲ್ಲ ಕಟ್ ಮಾಡಿಕೊಂಡೆ. ಯಾಕಂದರೆ ಆಲ್ಮೋಸ್ಟ್ 9:30 ಆಗೇ ಹೋಯಿತು ನಾನು ಮಾಡೋ ಅಷ್ಟರಲ್ಲಿ. ನಾವು ತಿಂದ್ಬಿಟ್ಟು ಮನೆಗೆ ಅದು ಬೇಡವಾ ಅಂದ್ಬಿಟ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಾರೆ ಮಾಡಿಕೊಟ್ಟೆ. ಮಾಡಿದ ತಕ್ಕನಂಗೆ ಚೆನ್ನಾಗಿದೆ ಅಂತ ಹೇಳಿದ್ರು. ಆದರೂ ನನಗೆ ಯಾಕೋ ಒಂದು ಸ್ವಲ್ಪ ಅನ್ನಿಸ್ತಿತ್ತು ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಆದರೂ ಹೆಂಗೋ ತಿಂದು ಖಾಲಿ ಆಯಿತು ಒಟ್ಟಿನಲ್ಲಿ. ಸಂತೋಷಪಟ್ಟೆ ನಾನಂತೂ. ಇದಕ್ಕೆ ನನ್ನ ಸ್ಫೂರ್ತಿ ಅಂದರೆ ನಮ್ಮಮ್ಮ. ಪ್ರತಿಯೊಂದೂ ಅಡುಗೆ ಉಪ್ಪು ಖಾರ ಆಗಿರ್ಬೋದು ಪ್ರತಿಯೊಂದು ಹೇಳ್ಕೊಡೋದಕ್ಕೆ ನಮ್ಮಮ್ಮನೇ ಕಾರಣ. ಯಾಕಂದರೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನು ಅಂತ ಅಂದರೆ ಎಲ್ಲ ಥರ ನಾವು ಏನೇ ಕೇಳಿದ್ರು ನನ್ನ ಅಮ್ಮ ಮತ್ತು ನನ್ನ ಅಪ್ಪ ಏನೂ ಈ ಥರ ಮಾಡಬೇಡ ಆ ಥರ ಮಾಡಬೇಡ ಏನೂ ಹೇಳ್ಕೊಟ್ಟಿಲ್ಲ. ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಅದೇ ಒಳ್ಳೆಯದಿದ್ದರೆ ಮಾತ್ರ ನೀನು ಮುಂದಕ್ಕೆ ಹೆಜ್ಜೆ ಇಕ್ಕು, ಕೆಟ್ಟದಿದ್ದರೆ ಹೆಜ್ಜೆ ಇಕ್ಕಕ್ಕೆ ಹೋಗಬೇಡ, ಕೆಟ್ಟ ದಾರಿಲಿ ನಡಿಬೇಡ, 1000ಕ್ಕೆ ಸಲ ಯೋಚನೆ ಮಾಡು, ಇಲ್ಲ 1000 ಸಲ ಯೋಚನೆ ಮಾಡು, ಒಳ್ಳೆ ಕೆಲಸ ಮಾಡ್ತಿದ್ದೀಯ ಏನು ಮಾಡ್ತಿದ್ಯಾ ಅಂತೆಲ್ಲ ಹೇಳ್ಕೊಟ್ಟು ನಮ್ಮನ್ನ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. ನಾವು ಎಲ್ಲರ ಹತ್ರನೂ ಒಳ್ಳೆ ಮಕ್ಕಳು ಅಂತ ಎಣ್ಕೊಂಡು ನಾವು ಕೊಡೋದೇ ಅವ್ರಿಗೊಂದು ಕಾಣಿಕೆ ಏನಂದರೆ ನಾವೆಲ್ಲರ ಹತ್ರನೂ ಒಳ್ಳೆಯವರಾಗಿರಬೇಕು ಅನ್ನೋದೊಂದೇ ಅವರು ಆಶಿಸೋದು. ಮತ್ತು ಬೇರೆಯವರು ಬಂದು ಯಾವಾಗ ನಿಮ್ಮ ಮಕ್ಕಳು ಒಳ್ಳೆಯವರು ಅಂತಾರಲ್ಲ ಆವಾಗಲೇ ಅವ್ರ ಮನಸ್ಸಲ್ಲೂ ಖುಷಿ ಬರೋದು. ನಾವು ಒಬ್ರ ಹತ್ರ ನಿಮ್ಮ ಮಕ್ಕಳು ಕೆಟ್ಟವರು ಆ ಥರ ಏನೂ ಅನ್ಸ್ಕೊಂಬಂದಿಲ್ಲ. ಅವಾಗಿಂದಲೂ ನಾವೆಲ್ಲ ಒಳ್ಳೆಯವರು ಅಂತಲೇ ಅನ್ಸ್ಕೊಂಬಂದೀವಿ. ಇನ್ನು ಮುಂದಕ್ಕೂ ನಾವು ಒಳ್ಳೆಯವರು ಅಂತಲೇ ಅನ್ಸ್ಕೊಂಬರ್ತೀವಿ ಅಂತ ಅಂದ್ಕೊಂಡು ನಿಮಗೂ ಹೇಳ್ತೀನಿ, ಕೇಳಿ. ನೀವು 1000 ನಿಮ್ಮಪ್ಪ ನಿಮ್ಮಮ್ಮನ ಹೆಸರು ಉಳಿಸೋಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ಯಾಕಂದರೆ ನಾವು ಹೆಂಗಿರ್ತೀವೋ ಏನೋ ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಮನೇಲಿ ನೀವು ಫ್ರೀ ಇದ್ದಾಗ ಸಹಾಯ ಮಾಡಲಿ ನಿಮ್ಮಪ್ಪ ನಿಮ್ಮಮ್ಮನಿಗೆ. ಅವಾಗ ಅವರು ಎಷ್ಟು ಸಂತೋಷ ಪಡ್ತಾರೆ. ನನ್ನ ಮಕ್ಕಳು ನಮ್ಮನ್ನ ಕೂಣಿಸ್ಬಿಟ್ಟು ಅವರು ಕೆಲಸ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ಅನ್ನೋ ಒಂದು ಖುಷಿ ಅವರಲ್ಲಿರುತ್ತಲ್ಲ, ನಮಗಷ್ಟೇ ಸಾಕು ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನೀವೇನಾದ್ರು ಹೇಳೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ತಪ್ಪದೆ ನನ್ನ ವೀಡಿಯೋನ ನೋಡ್ತಾಯಿರಿ. ಇನ್ನು ಅಪ್ಡೇಟ್ ಏನಾದ್ರು ಕೊಡ್ತಾನೇ ಇರ್ತೀನಿ. ಇನ್ನು ಡೈಲಿ ಬ್ಲಾಗ್ ಬೇರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.